ನಿನ್ನೆ ಸಂಜೆ ಹೊತ್ತಿಗೆ ನಟ ವಿಜಯ್ ಪಾಲಿಗೆ ಎಲ್ಲವೂ ಸರಿ ಹೋಗುವಂತ ಮುನ್ಸೂಚನೆ ಕಂಡಿತು. ಪಕ್ಷಗಳು ಬೆಂಬಲ ಕೊಡ್ತು ಅನ್ನೋ ಕಾರಣಕ್ಕಾಗಿ ಇವತ್ತು ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋ ಲೆಕ್ಕಾಚಾರಗಳು ಶುರುವಾಗಿತ್ತು. ಆದರೆ ಏಕಾಏಕಿ ಇದರಲ್ಲೂ ಕೂಡ ಈಗ ಟ್ವಿಸ್ಟ್ ಸಿಕ್ಕಿದೆ. ಸರ್ಕಾರ ರಚನೆಗೆ ಅವರ ಬಳಿ ನಂಬರ್ ಇಲ್ಲ ಮತ್ತು ರಾಜ್ಯಪಾಲರನ್ನ ಕನ್ವಿನ್ಸ್ ಮಾಡೋದಕ್ಕೆ ವಿಜಯ್ಗೆ ಸಾಧ್ಯ ಆಗಿಲ್ಲ. ಅಲ್ಲಿಗೆ ಇವತ್ತು ಕೂಡ ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲ್ಲ ಅನ್ನುವಂತ ಮಾಹಿತಿ. ಮೂರನೇ ಬಾರಿ ರಾಜ್ಯಪಾಲರನ್ನ ಭೇಟಿಯಾದರು. ಆದರೂ ರಾಜ್ಯಪಾಲರನ್ನ ಕನ್ವಿನ್ಸ್ ಮಾಡೋದಕ್ಕೆ ವಿಜಯ್ ಅವರಿಗೆ ಸಾಧ್ಯ ಆಗಿಲ್ಲ. ರಾಜ್ಯಪಾಲರ ಮುಂದೆ ಪತ್ರವನ್ನ ನೀಡಲಾಯಿತು ರಾಜ್ಯಪಾಲರಿಗೆ. ಅದರಲ್ಲಿ ನನಗೆ ಯಾವ ಪಕ್ಷ ಬೆಂಬಲ ಕೊಡುತ್ತೆ ಅನ್ನೋದನ್ನ ವಿಜಯ್ ಉಲ್ಲೇಖಿಸಿದ್ರು. ಸಿಪಿಐ ಸಿಪಿಎಂನ ಅಧಿಕೃತ ಲೆಟರ್ ಇತ್ತು, ವಿಸಿಕೆಯ ಲೆಟರ್ ಇರಲಿಲ್ಲ. ಮುಸ್ಲಿಂ ಲೀಗ್ನ ಒಬ್ಬ ಎಂಎಲ್ಎ ನಮಗೆ ಬೆಂಬಲಿಸ್ತಾರೆ ಅಂತ ಹೇಳಿದ್ರು, ಅದರ ಲೆಟರ್ ಇರಲಿಲ್ಲ. ಮತ್ತು ಎಎಂಎಂಕೆ ಈ ಪಾರ್ಟಿಯು ಕೂಡ ಬೆಂಬಲಿಸುತ್ತೆ ಅಂತ ಹೇಳಿದ್ರು. ವಿಸಿಕೆಯ ಲೆಟರ್ ಇಲ್ಲದ ಕಾರಣಕ್ಕಾಗಿ ನಂಬರ್ಸ್ ಇಲ್ಲ ಅಂತ ರಾಜ್ಯಪಾಲರ ಕಚೇರಿ ರಾಜ್ಯಪಾಲರು ಪ್ರಮಾಣ ವಚನ ಬೋಧಿಸೋದಕ್ಕೆ ನಿರಾಕರಿಸಿದ್ದಾರೆ. ವಿಜಯ್ ಅವರ ಟಿವಿಕೆ ಬಳಿ ಸದ್ಯಕ್ಕಿರುವಂತ ನಂಬರು 116. ಅದು ಟಿವಿಕೆಯ 107. ವಿಜಯ್ 2 ಕ್ಷೇತ್ರದಲ್ಲೂ ಸ್ಪರ್ಧೆ ಮಾಡಿರೋದ್ರಿಂದ ತಾಂತ್ರಿಕವಾಗಿ ಒಬ್ಬರೇ ಎಂಎಲ್ಎ, ಒಂದು ಕ್ಷೇತ್ರವನ್ನು ಅವರು ಬಿಟ್ಟು ಕೊಡ್ತಾರೆ. ಅದಕ್ಕೆ ಎಲೆಕ್ಷನ್ ಬಂದ ನಂತರ ಎಂಎಲ್ಎ ಬರೋದು. ಸೊ ಒಬ್ಬರೇ ಎಂಎಲ್ಎ 107. ಕಾಂಗ್ರೆಸ್ನ 5 112, ಸಿಪಿಐನ 2 114, ಸಿಪಿಎಂನ 2 116. ಬಹುಮತಕ್ಕೆ ಬೇಕಾಗಿರೋದು 117 ಬೇಕು. ಯಾಕಂತಂದ್ರೆ 234 ಸದಸ್ಯ ಬಲದ ತಮಿಳುನಾಡಿನ ಅಸೆಂಬ್ಲಿಯ ಗಾತ್ರ ಒಂದು ಸಂಖ್ಯೆ ಕಡಿಮೆಯಾಗತ್ತೆ, 233 ಆಗತ್ತೆ. 117 ಮ್ಯಾಜಿಕ್ ನಂಬರು. ಒಂದು ಎಂಎಲ್ಎಯ ಬೆಂಬಲ ಕಡಿಮೆಯಾಯಿತು. ಅದೇ ಕಾರಣಕ್ಕಾಗಿ ರಾಜ್ಯಪಾಲರು ಇವತ್ತು ಪ್ರಮಾಣ ವಚನ ಬೋಧಿಸೋದಿಲ್ಲ. ಪ್ರಮಾಣ ವಚನ ಕಾರ್ಯಕ್ರಮ ಇವತ್ತು ನಡೆಯಲ್ಲ. ಕಾರಣ ವಿಸಿಕೆ ಮತ್ತು ಮುಸ್ಲಿಂ ಲೀಗ್ನ ಬೆಂಬಲ ಇಲ್ಲ. ವಿಜಯ್ ಅವರು ನಿನ್ನೆ ರಾಜ್ಯಪಾಲರಿಗೆ ಸಲ್ಲಿಸಿದಂತ ಲೆಟರ್ ಅಲ್ಲಿ ಯಾವ ಪಕ್ಷ ಬೆಂಬಲಿಸುತ್ತೆ ಅನ್ನೋದನ್ನು ಉಲ್ಲೇಖಿಸಿದರು. ಕಾಂಗ್ರೆಸ್ನ 5 ಎಂಎಲ್ಎಗಳು ಕಾಂಗ್ರೆಸ್ನ ಪತ್ರ ಇದೆ. ಸಿಪಿಎಂನ 2 ಎಂಎಲ್ಎಗಳು ಸಿಪಿಎಂನ ಪತ್ರ ಕೊಟ್ಟಿದ್ರು. ಸಿಪಿಐನ 2 ಎಂಎಲ್ಎ ಅದಕ್ಕೆ ಸಂಬಂಧಿಸಿದಂಥ ಪತ್ರವನ್ನು ಕೊಟ್ಟಿದ್ರು. ಆದರೆ ವಿಸಿಕೆಯ 2 ಎಂಎಲ್ಎಗಳು ನಮಗೆ ಬೆಂಬಲಿಸ್ತಾರೆ ಅಂತ ವಿಜಯ್ ಹೇಳಿದ್ರು. ಪತ್ರದಲ್ಲಿ ಲೆಟರ್ ಕೊಟ್ಟಿರಲಿಲ್ಲ. ಅಫಿಷಿಯಲ್ ಲೆಟರ್ ಹೆಡ್ ಪಾರ್ಟಿಯಿಂದ ಕೊಡಬೇಕಿತ್ತು, ಅದನ್ನು ಕೊಟ್ಟಿಲ್ಲ. ನೆಕ್ಸ್ಟ್ ಮುಸ್ಲಿಂ ಲೀಗ್ನ ಒಬ್ಬ ಎಂಎಲ್ಎ ನಮ್ಮನ್ನು ಬೆಂಬಲಿಸ್ತಾರೆ ಅಂತ ಆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಅದಕ್ಕೆ ಸಂಬಂಧಿಸಿದಂಥ ಪತ್ರವೂ ಕೂಡ ಇರಲಿಲ್ಲ. ಮೂರನೆಯದ್ದು ಎಎಂಎಂಕೆ ಎಂಎಲ್ಎ ಕೂಡ ನಮ್ಮನ್ನು ಬೆಂಬಲಿಸ್ತಾರೆ ಅಂತ ಅವರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಸದ್ಯಕ್ಕೆ ನಂಬರ್ಸು 116 ಇದೆ. ವಿಜಯ್ ಅವರಿಗೆ 1 ಕಡಿಮೆ ಬೀಳುತ್ತೆ. ಅದೇ ಕಾರಣಕ್ಕಾಗಿ ಇವತ್ತು ಅವರಿಗೆ ಪ್ರಮಾಣ ವಚನ ಬೋಧಿಸೋದಕ್ಕೆ ರಾಜ್ಯಪಾಲರು ನಿರಾಕರಿಸಿದ್ದಾರೆ. ಇನ್ನು ತಮಿಳುನಾಡಿನ ರಾಜಕಾರಣದಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ವಿಜಯ್ ಬೆಂಬಲಿಸ್ತೀವಿ ಅಂತ ಹೇಳಿ ವಿಸಿಕೆ ಪಕ್ಷ ವಿರೋಧಲೈ ಚಿರುತೆಗಳು ಕಚ್ಚಿ ಈ ಪಕ್ಷ ಯೂಟರ್ನ್ ಹೊಡೆದಿದೆ. ಅತಿಯಾದ ಬೇಡಿಕೆಯನ್ನ ಇಟ್ಟಿರೋದು ವಿಜಯ್ ಅವರ ಮುಂದೆ. ಇರೋದು 2 ಎಂಎಲ್ಎ. ಆ 2 ಎಂಎಲ್ಎಗಳು ಮಂತ್ರಿ ಆಗಬೇಕು ಅಂತ ಕೇಳೋದರ ಜೊತೆಗೆ ಅದರಲ್ಲಿ ಒಬ್ರು DCM ಆಗಬೇಕು ಅಂತ ಹೇಳಿದ್ದಾರೆ. ಕೊಟ್ರೆ ನಮಗೊಂದು DCM ಪೋಸ್ಟು ಮತ್ತೊಂದು ಮಂತ್ರಿ ಪೋಸ್ಟು. ಇನ್ನೊಂದು ಬೇಡಿಕೆ ಇಟ್ಟಿದ್ದಾರಂತೆ. ಅದು ಇದಕ್ಕಿಂತಲೂ ವಿಚಿತ್ರವಾಗಿದೆ ಬೇಡಿಕೆ. ವಿಜಯ್ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ. 1 ಕ್ಷೇತ್ರವನ್ನು ಅವರು ಬಿಟ್ಟು ಕೊಡಬೇಕು. ಮೋಸ್ಟ್ಲಿ ಅವರು ತಿರುಚಿಯನ್ನು ಬಿಟ್ಟು ಕೊಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ತಿರುಚಿಗೆ ರಿಸೈನ್ ಮಾಡ್ತಾರೆ ಅಂತ. ತಿರುಚಿಯಲ್ಲಿ ಎಲೆಕ್ಷನ್ ಬಂದಾಗ ನಮ್ಮ ಪಾರ್ಟಿಗೆ ಟಿಕೆಟ್ ಕೊಡಬೇಕು ಅಂತ, ವಿಸಿಕೆ ಟಿಕೆಟ್ ಕೊಡಬೇಕು ಅಂತ 3 ಅತಿಯಾದ ಬೇಡಿಕೆಯನ್ನು ವಿಸಿಕೆ ಇಟ್ಟಿರೋದು. 3 ಅತಿಯಾದ ಬೇಡಿಕೆ. ಇರೋ 2 ಎಂಎಲ್ಎ ಇಬ್ರು ಮಂತ್ರಿಗಳಾಗಬೇಕು, ಒಬ್ಬರು ಡಿಸಿಎಂ ಆಗಬೇಕು. ಇನ್ನು
ತಿರುಚಿನೋ ಪೆರಂಬೂರೋ ಈ ಎರಡು ಕ್ಷೇತ್ರದಲ್ಲಿ ವಿಜಯ್ ಯಾವುದನ್ನು ಬಿಟ್ಟು ಕೊಡ್ತಾರೋ ಆ ಕ್ಷೇತ್ರವನ್ನು ನಮ್ಗೆ ಕೊಡಬೇಕು ಅಂತ. ಅಂದ್ರೆ ಗೆದ್ರೆ 3 ಆಗುತ್ತೆ, ನಮ್ಮ MLA ಗಳ ಸಂಖ್ಯೆ 3 ಆಗುತ್ತೆ. ಈ ಅತಿಯಾದ ಬೇಡಿಕೆಯನ್ನು ಕೇಳಿ ವಿಜಯ ಗಾಬರಿಯಾಗಿದ್ದಾರಂತೆ. ಈ ಡಿಮಾಂಡ್ ಅನ್ನು ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯನಾ? ಸದ್ಯ VCKಯನ್ನು ಕನ್ವಿನ್ಸ್ ಮಾಡುವಂತ ಪ್ರಯತ್ನಗಳಾಗ್ತಾ ಇದೆ. VCKಯನ್ನು ಕನ್ವಿನ್ಸ್, ಇವತ್ತು VCKದೊಂದು ಮೀಟಿಂಗ್ ಇದೆ. ಆ ಮೀಟಿಂಗ್ ನಲ್ಲಿ ನಿರ್ಧಾರ ಪ್ರಕಟವಾಗೋದಕ್ಕಿದೆ. ಮುಸ್ಲಿಂ ಲೀಗು ಕೂಡ, ಮುಸ್ಲಿಂ ಲೀಗ್ನ ಒಬ್ಬ MLA ನಮ್ಮನ್ನು ಬೆಂಬಲಿಸಿದ್ದಾರೆ ಅಂತ TVK ಹೇಳಿಕೊಂಡಿತ್ತು. ಬಟ್ ಈಗ ಮುಸ್ಲಿಂ ಲೀಗ್ನ ಅಧಿಕೃತ ಸ್ಟೇಟ್ಮೆಂಟ್ ಏನಿದೆ ಅಂತಂದ್ರೆ, ನಾವು DMK ಜೊತೆಗೆ ಇರ್ತೀವಿ ಅಂತ. ನಾವು DMKಯ ಮಿತ್ರ ಪಕ್ಷ, ನಾವು DMK ಜೊತೆಯಲ್ಲೇ ಇರ್ತೀವಿ ಮತ್ತು DMK ಮೈತ್ರಿಕೂಟವನ್ನು ಬಿಟ್ಟು ನಾವು ಹೊರಗೆ ಬರೋದಿಲ್ಲ. ಅಲ್ಲಿಗೆ ಮುಂದಕ್ಕೇನು ಅನ್ನುವಂಥ ಪ್ರಶ್ನೆ. ಮುಸ್ಲಿಂ ಲೀಗ್ ಬೆಂಬಲಿಸ್ತಾ ಇಲ್ಲ, VCK ಗೊಂದಲದಲ್ಲಿದೆ, ಅತಿಯಾದ ಬೇಡಿಕೆಯನ್ನು ಇಟ್ಟಿದೆ ವಿಜಯ್ ಅವರ ಮುಂದೆ. VCKಯ ಬೇಡಿಕೆಯನ್ನು ಈಡೇರಿಸ್ತಾರಾ? ಇದೆಲ್ಲವೂ ಕೂಡ ಪ್ರಶ್ನೆಗಳಾಗಿ ಕಾಡ್ತಾ ಇದೆ. ಇದರ ಮಧ್ಯೆ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಕೂಡ ತಮಿಳುನಾಡಲ್ಲಿ ನಡೀತಾ ಇರೋದು. ವಿಜಯ್ ವಿರುದ್ಧ ಅಥವಾ TVK ವಿರುದ್ಧ ಪೊಲೀಸರಿಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ AMMK ಮುಖ್ಯಸ್ಥ. ನಾನು ಆಗ್ಲೇ ಹೇಳಿದೆ, ಪತ್ರದಲ್ಲಿ AMMK ಈ ಪಕ್ಷದ ಒಬ್ಬ MLA ನಮ್ಮನ್ನು ಬೆಂಬಲಿಸ್ತಾರೆ ಅಂತ ವಿಜಯ್ ರಾಜ್ಯಪಾಲರಿಗೆ ಲೆಟರ್ ಕೊಟ್ಟಿದ್ರು. AMMKಗೆ ಒಬ್ಬರೇ MLA ಇರೋದು, ಕಾಮರಾಜ್ ಅಂತ MLA. ಈ ಕಾಮರಾಜ್ ಅವರು ನಮ್ಮನ್ನು ಬೆಂಬಲಿಸ್ತಾರೆ ಅಂತ ಲೆಟರ್ ಕೊಟ್ಟಿದ್ದಾರೆ ವಿಜಯ್. ಮತ್ತು ಅದಕ್ಕೆ ಸಂಬಂಧಿಸಿದ ಲೆಟರ್ ಅನ್ನು ಕೊಟ್ಟಿದ್ದಾರೆ, ಬೆಂಬಲದ ಪತ್ರವನ್ನು ಕೊಟ್ಟಿದ್ದಾರೆ. ಈಗ AMMK ಪಾರ್ಟಿಯ ಮುಖ್ಯಸ್ಥ TTV ದಿನಕರನ್ ಹೇಳ್ತಾ ಇದ್ದಾರೆ, ಆ ಪತ್ರ ಫೋರ್ಜರಿ ಮಾಡಿರುವಂತ ಪತ್ರ ಅಂತ, ನಕಲಿ ಪತ್ರ ಅದು. ಅದರ ಬೆನ್ನಿಗೆ TVK ಒಂದು ವಿಡಿಯೋ ರಿಲೀಸ್ ಮಾಡಿದೆ. ಪಕ್ಕದಲ್ಲಿ ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇದು ಇವರೇ ಕಾಮರಾಜ್ MLA, AMMKಯ MLA ಇವರು. ಈ ವಿಡಿಯೋ ರಿಲೀಸ್ ಮಾಡಿ TVK ಹೇಳಿಕೊಂಡಿದೆ, ಅವರೇ ಖುಷಿಯಿಂದ ಸಿಗ್ನೇಚರ್ ಹಾಕಿ ಕೊಟ್ಟಿರೋದು ಲೆಟರಿಗೆ, ಫೋರ್ಜರಿ ಮಾಡಿದ್ದಲ್ಲ ಅಂತ. ಇದು ನಿಮ್ಮ MLAನೇ ಖುಷಿಯಿಂದ ಸಿಗ್ನೇಚರ್ ಮಾಡಿ ಕೊಟ್ಟಿರುವಂತ ಪತ್ರ ಇದು, ಕಾಮರಾಜ್ ಅವರು ಅಂತ TVK ಹೇಳ್ತಾ ಇದೆ. AMMKಯ ಮುಖ್ಯಸ್ಥ ದಿನಕರನ್ ಹೇಳ್ತಾ ಇದ್ದಾರೆ, ಫೋರ್ಜರಿ ಮಾಡಿರುವಂತ ಪತ್ರ ಅಂತ ಪೊಲೀಸರಿಗೆ ದೂರು ಕೊಡ್ತಾರೆ. ಜೊತೆಗೆ ರಾಜ್ಯಪಾಲರಿಗೆ ಒಂದು ಪತ್ರ ಬರೀತಾರೆ. ರಾಜ್ಯಪಾಲರಿಗೆ ಬರೆದಿರುವಂತ ಪತ್ರದಲ್ಲಿ ಅವರು ಹೇಳ್ತಾರೆ, ನಮ್ಮ MLA ನಾಪತ್ತೆಯಾಗಿದ್ದಾರೆ ಅಂತ. ನಮ್ಮ ಒಬ್ಬರೇ MLA ಕಾಮರಾಜು, ಆ ಪಾರ್ಟಿ ನಾಪತ್ತೆಯಾಗಿಬಿಟ್ಟಿದೆ ಅಂತ ರಾಜ್ಯಪಾಲರಿಗೆ ಪತ್ರ ಬರೀತಾರೆ. ಜೊತೆಗೆ ನಾವು ಅಣ್ಣಾ DMK ಮೈತ್ರಿಕೂಟದ ಭಾಗವಾಗಿರುವಂತ ಪಕ್ಷ, ರಾಜ್ಯಪಾಲರು ಪಳನಿಸ್ವಾಮಿ ಅವರಿಗೆ ಪ್ರಮಾಣ ವಚನ ಬೋಧಿಸಬೇಕು, ಎಡಪ್ಪಾಡಿ ಪಳನಿಸ್ವಾಮಿ ಅವರಿಗೆ ಪ್ರಮಾಣ ವಚನ ಬೋಧಿಸಿ ಅಂತ ಆ ಪತ್ರದಲ್ಲಿ TTV ದಿನಕರನ್ ಉಲ್ಲೇಖಿಸ್ತಾರೆ. ಸೊ ಅಲ್ಲಿಗೆ ವಿಚಿತ್ರ ತಿರುವುಗಳನ್ನು ತಮಿಳುನಾಡು ಪಡ್ಕೊಳ್ತಾ ಇದೆ. ಈ ಮಧ್ಯೆ 5 ಮಂದಿ ಕಾಂಗ್ರೆಸ್ ಶಾಸಕರಿಗೆ ಹೈಜಾಕ್ನ ಭಯ ಕಾಂಗ್ರೆಸ್ಗೆ ಈಗ ಕಾಡ್ತಾ ಇರೋದು. ಸರ್ಕಾರ ರಚನೆಯ ಕಸರತ್ತಿನ ಮಧ್ಯೆ ಕಾಂಗ್ರೆಸ್ನ ಶಾಸಕರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಸರ್ಕಾರ ರಚನೆಯ ಪ್ರಕ್ರಿಯೆ ದೀರ್ಘವಾಗ್ತಾ ಇದ್ದಂತೆ ಕಾಂಗ್ರೆಸ್ ಎಚ್ಚೆತ್ತಿದೆ. 5 ಶಾಸಕರಿದ್ದಾರೆ ಕಾಂಗ್ರೆಸ್ನದ್ದು. ಬೆಂಗಳೂರು ಹೊರವಲಯದ ಖಾಸಗಿ ರೆಸಾರ್ಟ್ಗೆ ಅವರನ್ನು ಶಿಫ್ಟ್ ಮಾಡಲಾಗಿದೆ. ಕಾಂಗ್ರೆಸ್ ಶಾಸಕರನ್ನ ತಮ್ಮತ್ತ ಸೆಳೆಯುವಂತ ಪ್ರಯತ್ನವನ್ನು ಯಾವುದಾದರೂ ಪಾರ್ಟಿ ಮಾಡಬಹುದು ಅನ್ನೋ ಕಾರಣಕ್ಕಾಗಿ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇರೋದಿಲ್ಲ. ಕಾಂಗ್ರೆಸ್ ಈ ಎಲ್ಲಾ ಪ್ರಕ್ರಿಯೆಯಲ್ಲಿ ಸ್ಪಷ್ಟವಾಗಿ ಎಡವಿರೋದು ಕಾಣ್ತಾ ಇದೆ. ಯಾಕಂತಂದ್ರೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ಕಾಂಗ್ರೆಸ್ಗೆ ಒಂದು ಅವಕಾಶ ಇತ್ತು. 107 ಸೀಟಲ್ಲಿ ಗೆದ್ದಿರುವ ಅಥವಾ 108 ಸೀಟಲ್ಲಿ ಗೆದ್ದಿರುವಂಥ TVK ಬಳಿ ಮಾತುಕತೆ ನಡೆಸಿ, ನೋಡ್ರಿ ನಮ್ದೊಂದು 5 ಜನ MLA ಇದ್ದಾರೆ, ನಮ್ಮ ಮೈತ್ರಿಕೂಟದಲ್ಲಿ CPM ಇದೆ, CPI ಇದೆ, ಮುಸ್ಲಿಂ ಲೀಗ್ ಇದೆ, ಅದರ ಜೊತೆಗೆ VCK ಇದೆ, ಇವರೆಲ್ಲರ ಜೊತೆಗೆ ಮಾತನಾಡಿ ನಾವು ಕರ್ಕೊಂಡು ಬರ್ತೀವಿ, ಮೈತ್ರಿ ಮಾಡಿಕೊಳ್ಳೋಣ ಅಂತ ಒಂದು ರಾಷ್ಟ್ರೀಯ ಪಕ್ಷವಾಗಿ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಬಹುದಿತ್ತು ಕಾಂಗ್ರೆಸ್.
ಆಗ ಬಾರ್ಗೇನಿಂಗ್ ಪವರು ಕಾಂಗ್ರೆಸ್ಗೆ ಜಾಸ್ತಿ ಇರ್ತಾ ಇತ್ತು. ಅಂದರೆ ನಮ್ಮ 5 ಜನ MLA ಮತ್ತು ನಮ್ಮ ಮಿತ್ರಕೂಟದಲ್ಲಿರುವಂಥ 8 ಜನ MLAಗಳು ಇವರನ್ನು ನಾವು ಕರ್ಕೊಂಡು ಬರ್ತೀವಿ ಅಂತ. ಹಂಗೇನಾದರೂ ಮಾಡಿದರೆ ಈ ಸಮಸ್ಯೆನೇ ಉದ್ಭವ ಆಗ್ತಾ ಇರಲಿಲ್ಲ. 2 ಪಕ್ಷಗಳು 2 ಮೈತ್ರಿಕೂಟದ ರೀತಿಯಲ್ಲಿ ರಾಜ್ಯಪಾಲರ ಮುಂದೆ ಹಕ್ಕು ಮಂಡಿಸೋದು ಈಸಿ ಆಗ್ತಾ ಇತ್ತು, ನಂಬರ್ಸು ಇರ್ತಾ ಇತ್ತು. ಬಟ್ ಕಾಂಗ್ರೆಸ್ಸು ಬಹಳ ಅವಸರ ಮಾಡಿ ಏಕಾಏಕಿ ಲೆಟರ್ ಕೊಟ್ಟು ನಾವು TVK ಜೊತೆ ಕೈ ಜೋಡಿಸ್ತೀವಿ, ನಮಗೂ ಉಳಿದ ಪಕ್ಷಗಳಿಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತು. ಅದರ ಪರಿಣಾಮ ಏನಾಗಿದೆ ಅಂತಂದರೆ ಈ ಎಲ್ಲ ಸಮಸ್ಯೆಗಳು ಸೃಷ್ಟಿಯಾಗಿರೋದು. ಇನ್ನು ತಮಿಳುನಾಡಲ್ಲಿ ರಾಜಕೀಯ ಅನಿಶ್ಚಿತತೆ ಸೃಷ್ಟಿಯಾಗ್ತಾ ಇರೋದು. ಮುಂದಕ್ಕೇನು ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಮುಂದಕ್ಕೇನು ಹಂಗಿದ್ರೆ ಯಾರಿಗೂ ಸರ್ಕಾರ ರಚನೆ ಮಾಡೋದಕ್ಕಾಗದೇ ಇದ್ರೆ ತಮಿಳುನಾಡಿನ ಸ್ಥಿತಿ ಏನು? ಯಾವ ಮೈತ್ರಿಕೂಟಕ್ಕೂ ಬಹುಮತವನ್ನು ರೀಚ್ ಆಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಈ ಕ್ಷಣಕ್ಕೆ. ಒಂದು ಹಂತದಲ್ಲಿ DMK ಅಣ್ಣಾ DMK ಒಂದಾಗತ್ತೆ, ಆ ಮೈತ್ರಿಕೂಟಗಳು ಒಂದಾಗತ್ತೆ ಅಂತಿತ್ತು. ಈಗ DMK ಮೈತ್ರಿಕೂಟದಲ್ಲಿ ಇದ್ದಂಥ CPI CPM ಈ ಕಡೆಗೆ ಬಂದಿದೆ, TVK ಹತ್ರ ಬಂದಿದೆ, TVKಗೆ ಬೆಂಬಲಿಸಿದೆ. ಮುಸ್ಲಿಂ ಲೀಗು DMK ಜೊತೆಗಿದೆ. AMMK ಏನು ಅಂತಾನೆ ಗೊತ್ತಿಲ್ಲ, MLA ನಾಪತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿದ್ದರ ಮುಖ್ಯಸ್ಥರು. ಅಣ್ಣಾ DMK ವಿಚಿತ್ರ ಸಿಚುವೇಶನ್ ಅಲ್ಲಿದೆ. ಈ ಮಧ್ಯೆ ಯಾರೂ ಸರ್ಕಾರ ರಚನೆ ಮಾಡೋಕ್ಕಾಗದೇ ಇದ್ರೆ ತಮಿಳುನಾಡಲ್ಲಿ ಏನಾಗತ್ತೆ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.